ತುರ್ತು ಸಂದರ್ಭ ಇರಬೇಕು, ಗೋಲ್ಡನ್ ಟೈಮ್ ಅಂತ ಕರೀತಾರೆ. ಬಟ್ ರಾಯಚೂರಿನಲ್ಲಿ ಒಂದು ಅನಾಹುತ ಆಗೋಗ್ಬಿಟ್ಟಿದೆ. ಏನು? ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹೃದಯಾಘಾತಕ್ಕೆ ವ್ಯಕ್ತಿ ಸಾವನ್ನಪ್ಪಿರೋದು. ಇಟ್ಸ್ ಗೋಲ್ಡನ್ ಟೈಮ್ ಅದು. ರಾಯಚೂರಿನ ಮಸ್ಕಿ ಪಟ್ಟಣದ ಆರೋಗ್ಯ ಕೇಂದ್ರದಲ್ಲಿ ಆಗಿರುವಂತಹ ಘಟನೆ ಇದು. ಶರಣು ಬಸಮ್ಮ, 32 ವರ್ಷ, ಮೃತ ದುರ್ದೈವಿ. ಎದೆ ನೋವು ಹಿನ್ನೆಲೆಯಲ್ಲಿ ಬೈಕ್ ಮೂಲಕ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ನರಳಾಡಿ ಪ್ರಾಣ ಬಿಟ್ಟಿದ್ದಾನೆ ಈ ವ್ಯಕ್ತಿ. ನೋಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನ್ ಸಿಗಬೇಕು ನಿಮ್ಗೆ? ಬಂದಾಗ ಒಂದಿಷ್ಟು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಅದೊಂದೇ ಆರೋಗ್ಯ ಕೇಂದ್ರ. BP ಶುಗರ್ ಚೆಕ್ ಮಾಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರೆ. ಯಾರಾದ್ರೂ ಎದೆ ನೋವು ಅಂತಂದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾರಾದ್ರೂ ತರ್ತಾರೆ? ಏನ್ ನೀವು ಕೂಡ ಬಂದು ಬೈಕಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬಟ್ ಆರೋಗ್ಯ ಕೇಂದ್ರಗಳನ್ನ ಯಾವ ರೀತಿಯಲ್ಲಿ ಸುಧಾರಿಸಬಹುದು, ಆ ಸುಧಾರಿಸುವಂತ ಅವಕಾಶ ಇದೆ, ಆದ್ರೂ ಕೂಡ ಇವ್ರು ಮಾಡೋದಿಲ್ಲ. ಏನ್ ಮಾಡೋದು? ಹಣೆ ಬರ. ಎಲ್ಲ ದುಡ್ಡನ್ನು ಎಲ್ಲಿ ಸುರಿಬೇಕು ಅಲ್ಲಿ ಸುರಿತಾ ಇಲ್ಲ, ಎಲ್ಲಿ ಹೋಗಿ ಸುರಿಬೇಕು ಅಲ್ಲಿ ಸುರಿತಾ ಇದ್ದಾರೆ. ಅಸಹ್ಯ ಅನಿಸ್ಬಿಡುತ್ತೆ ಒಂದ್ ಬಗ್ಗೆ, ಸರ್ಕಾರದ ಬಗ್ಗೆ. ಒಂದ್ಸಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತಂದ್ರೆ ಸ್ವಲ್ಪ ಒಂದು ಪೇಷಂಟಿಗಾದ್ರೂ ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡುವಂಗೆ ಇರಬೇಕು. ಸಹೋದ್ಯೋಗಿ ವಿಜಯ್ ಜಾಗಡ್ಕಲ್ ಅನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್ ಜಾಗಡ್ಕಲ್, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಗಿರುವಂತ ಎಡವಟ್ಟ ಅಥವಾ ತಾಲೂಕು ಆಸ್ಪತ್ರೆಯಲ್ಲ? ಎಲ್ಲಿ ಇದು? ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆ ಒಂದು ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ ಅರುಣ್. ಆದ್ರೆ ಏನು ಆ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ವೈದ್ಯರು ಇರೋದಿಲ್ಲ ಆ ಒಂದು ಸಂದರ್ಭದಲ್ಲಿ. ಜೊತೆಗೆ ಅವ್ರಿಗೆ ಏನು ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನ ನೀಡಬೇಕು ಆ ಒಂದು ಸೌಲಭ್ಯ ಸಲಕರಣೆಗಳ ಕೊರತೆ ಇರೋದ್ರು ಕೂಡ. ಜೊತೆಗೆ ಆ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು, ಅವ್ರು ಕರೆದುಕೊಂಡು ಬಂದಂತ ವ್ಯಕ್ತಿಯೇ ಅವ್ರಿಗೆ ಏನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರೋದನ್ನ ಕಾಣ್ತಿದ್ವಿ. ಅಂದ್ರೆ ಯಾರು ಕೂಡ ಅಲ್ಲಿದ್ದಂತ ಸಿಬ್ಬಂದಿಗಳು ಉಳಿಸುವ ಪ್ರಯತ್ನವನ್ನ ಮಾಡದೇ ಇರುವಂತದ್ದು ಕಾಣುತ್ತೆ. ಜೊತೆಗೆ ವಿದ್ಯುತ್ ಕೊರತೆ ಕೂಡ ಎದುರಾಗುತ್ತೆ. ಅಂದ್ರೆ ಅವರು ಒಂದ್ ರೀತಿಯ ನತದೃಷ್ಟ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅವರು ಯಾವಾಗ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಅವರು ಸೀದಾ ಮಸ್ಕಿಗೆ ಬಂದಂತವ್ರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲೂ ವೈದ್ಯರು ಇರೋದಿಲ್ಲ. ನೇರವಾಗಿ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತಾರೆ. ಇಲ್ಲೂ ಕೂಡ ವೈದ್ಯರು ಇರೋದಿಲ್ಲ. ಆ ನಂತರದಲ್ಲಿ ಅಲ್ಲಿನ ಒಂದು ಆಂಬುಲೆನ್ಸ್ ಇಂದನೇ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಇನ್ನೇನು ಆಸ್ಪತ್ರೆ ಮುಟ್ಟಬೇಕು ಅನ್ನುವಂತ ಹಂತದಲ್ಲಿ ಅವರು ಪ್ರಾಣವನ್ನ ಬಿಟ್ಟಿರುವಂತದ್ದು. ನಿಜಕ್ಕೂ ನೀವು ಹೇಳ್ದ ಹಾಗೆ ಆ ಒಂದು ಗೋಲ್ಡನ್ ಟೈಮ್ ಏನಿದೆ, ಆ ಗೋಲ್ಡನ್ ಟೈಮ್ ಮಿಸ್ ಆಗಿರೋದ್ರಿಂದ ಶರಣ್ ಬಸವಣ್ಣಂತ ಯುವಕ ಸಾವನ್ನಪ್ಪಿರುವಂತದ್ದು. ನಿಜಕ್ಕೂ ಒಂದು ವೇಳೆ ಚಿಕಿತ್ಸೆ ಅವ್ರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಕ್ಕಿದ್ರೆ, ಸರಿಯಾದ ಸಮಯಕ್ಕೆ ಅಲ್ಲಿ ವೈದ್ಯರು ಇದ್ದಿದ್ರೆ ಅವ್ರನ್ನ ಉಳಿಸ್ಕೊಳ್ಳುವಂತ ಅವಕಾಶಗಳು ಇತ್ತು ಅಂತ ಅನ್ಸುತ್ತೆ ಅರುಣ್. ಓಕೆ, ವಿಜಯ್ ಜಾಗಡ್ಕಲ್ ಮೇಲೆ ಮಾಹಿತಿಗೆ ಧನ್ಯವಾದಗಳು.